Okay friends, today we are discussing about fundamental forces in nature. My dear students, this whole universe is controlled by four types of forces. ಈ ಎಲ್ಲ ಜಗತ್ತು ನಾಲ್ಕು ಬಲಗಳಿಂದ ನಿಯಂತ್ರಣದಲ್ಲಿ ಇದೆ. ನೋಡ್ರಿ, ನಾ ಮುಂಚಿತವಾಗಿ ಹೇಳಿದ್ದೆ, ಏನೇನಾದರೂ ಒಂದು ಸಂಘ ಸಂಸ್ಥೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದಿಷ್ಟು ಮೇನ್ ವ್ಯಕ್ತಿಗಳಿರ್ತಾರೆ. ಅವರ ಬಲದಿಂದ ಅದು ಸಂಸ್ಥೆ ಸಕ್ಸಸ್ಫುಲ್ ಆಗಿ ರನ್ ಆಗ್ತದೆ. ಅಂದರೆ ಈ ಯೂನಿವರ್ಸ್ ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗಬೇಕಂತಂದರೆ ಅಲ್ಲಿ ನಾಲ್ಕು ಮುಖ್ಯ ಬಲಗಳು ಕಾರಣ. ಅವಕ್ಕೆ ನಾವು ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಅಂದ್ರೆ there are four types of forces are there. They are controlling the whole universe. The forces which control the universe, those forces are known as fundamental forces. Howda? Okay. See here, what are those fundamental forces which are controlling the whole universe? First one is gravitational force. First one is gravitational force. What do you mean by gravitational force? First I will write all those forces. Second one is electromagnetic force. Electromagnetic force. And third one is strong nuclear force. Strong nuclear force. Okay. And fourth one is weak nuclear force. These are the fundamental forces which are controlling the whole universe. ನಿಮಗೆ ಎರಡು ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ, ಮೆನ್ಷನ್ ಎನಿ ಟೂ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಈ ನಾಲ್ಕರ ಯಾವರ ಎರಡು ಬರೀ. These are the four forces which are controlling the universe. What are those? Gravitational force, electromagnetic force, strong nuclear force, weak nuclear force. ಇದರ ಬಗ್ಗೆ ಈ ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ನೀವು ಫಸ್ಟ್ ಪಿಯುಸಿಯಲ್ಲಿ ಸ್ಟಡಿ ಮಾಡ್ತೀರಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಬಗ್ಗೆ ನೀವು ಸೆಕೆಂಡ್ ಪಿಯುಸಿಯಲ್ಲಿ ಸ್ಟಡಿ ಮಾಡ್ತೀರಿ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ನೀವು ಸೆಕೆಂಡ್ ಪಿಯುಸಿಯಲ್ಲಿ ಸ್ಟಡಿ ಮಾಡ್ತೀರಿ. ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ನೀವು ಸ್ವಲ್ಪ ಸೆಕೆಂಡ್ ಪಿಯುಸಿಯಲ್ಲಿ ಸ್ಟಡಿ ಮಾಡ್ತೀರಿ. ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಇವೆಲ್ಲ ನಿಮಗೆ ಸೆಕೆಂಡ್ ಪಿಯುಸಿಯಲ್ಲಿ ಬರ್ತಕ್ಕಂಥ ನೀವು ಡೆಪ್ತ್ ಆಗಿ ಒಂದು ಕಲಿತೀರಿ. ನೀವು ಫಸ್ಟ್ ಪಿಯುಸಿಯಲ್ಲಿ ಡೆಪ್ತ್ ಆಗಿ ಕಲಿಯೋದು ಯಾರಪ್ಪ ಅಂದ್ರೆ ಗ್ರಾವಿಟೇಷನ್ ಫೋರ್ಸ್ ಮಾತ್ರ. ಅದಕ್ಕೆ ನಾನು ಶಾರ್ಟ್ ಇಂಟ್ರೊಡಕ್ಷನ್ ಕೊಡ್ತೇನೆ. ಆಮೇಲೆ ಇವ್ರ ಬಗ್ಗೆ ಒಂದೊಂದು ಸಪ್ರೇಟ್ ಯೂನಿಟ್ ಅದಾವ, ಅಲ್ಲಿ ಡಿಟೇಲ್ ಆಗಿ ಕಲಿಯೋದು. ನಿಮ್ಮ NCERT ಬುಕ್ದೊಳಗೆ ಇವ್ರ ಬಗ್ಗೆ ಫಸ್ಟ್ಗೆ ಡಿಟೇಲ್ ಆಗಿ ಕೊಟ್ಬಿಟ್ಟಾರೆ. ನಿಮಗೆ ಭಾಳ ಕನ್ಫ್ಯೂಷನ್ ಆಗುತ್ತೆ, ಫಸ್ಟ್ಗೆ ಡಿಟೇಲ್ ಆಗಿ ಓದ್ಬಿಟ್ಟು. ಆದರೆ ಇದು ಸಪ್ರೇಟ್ ಗ್ರಾವಿಟೇಷನ್ ಅಂತೇಳಿ 8ನೇ ಚಾಪ್ಟರ್ ಐತಿ, ಅಲ್ಲಿ ಡಿಟೇಲ್ ಆಗಿ ಓದೋದು ಗ್ರಾವಿಟೇಷನ್ ಬಗ್ಗೆ. ಇಲ್ಲಿ ಶಾರ್ಟ್ ಆಗಿ ನಾವು ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀವಿ. ಓಕೆ, ನಾವು ಲೆಟ್ ಮಿ ಟು ಟಾಕ್ ಅಬೌಟ್ ಗ್ರಾವಿಟೇಷನಲ್ ಫೋರ್ಸ್. ಈಗ ನಾವು ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಸ್ಟಡಿ ಮಾಡೋದು. ಏನಿದು ಗ್ರಾವಿಟೇಷನಲ್ ಫೋರ್ಸ್ ಅಂತಂದ್ರೆ gravitational force. What do you mean by gravitational force? Here gravitational force andre nodri, here I will consider two bodies. It is having mass m1 and is having mass m2, and they are separated by a certain distance, say r. ಇಲ್ಲಿ ಏನು ಮಾಡಿದೆ ನಾನು
ಎರಡು ವಸ್ತುಗಳನ್ನು ಕನ್ಸಿಡರ್ ಮಾಡ್ಕೊಂಡೇನಿ. ಒಂದು ವಸ್ತುವಿಂದ ಮಾಸ್ m1 ಇದೆ ಅಂದ್ರೆ ರಾಶಿ, ಇನ್ನೊಂದು ವಸ್ತುವಿಂದ ಮಾಸ್ m2 ಇದೆ. ಅವುಗಳ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ? r ಇದೆ. ಹಿಯರ್ there are two bodies having mass m1 and m2. They are separated by a distance r. ಹೀಗೆ ತೂಕ ರಾಶಿ ಇರ್ತಕ್ಕಂಥ ಎರಡು ವಸ್ತುಗಳನ್ನ ಸರ್ಟೇನ್ ದೂರದಲ್ಲಿ ಇಟ್ಟಾಗ ಬೋತ್ ಆರ್ ಅಟ್ರಾಕ್ಟಿಂಗ್ ಈಚ್ ಅದರ್. ಅಲ್ಲೊಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಡೆವಲಪ್ ಆಗುತ್ತೆ. ಏನ್ ಡೆವಲಪ್ ಆಗುತ್ತೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಡೆವಲಪ್ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿ ತೂಕ ಇರ್ತಕ್ಕಂಥ ರಾಶಿ ಇರ್ತಕ್ಕಂಥ ಎರಡು ವಸ್ತುಗಳನ್ನ ಸರ್ಟೇನ್ ದೂರದಲ್ಲಿ ಇಟ್ಟಾಗ ಅವ್ರ ನಡುವೆ ಏನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಉಂಟಾಗತ್ತಲ್ಲ, ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಕಾಲ್ಡ್ ವಾಟ್? ಗ್ರಾವಿಟೇಷನ್ ಫೋರ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇರೋದು? ಓಕೆ, ನಾ ಮತ್ತೆ ಏನ್ ಮಾಡ್ತೀವಿ? ಇಲ್ಲಿ ಇನ್ನೊಂದು ಬಾಡಿ ಆಫ್ ಮಾಸ್ m1, ಇನ್ನೊಂದು ಬಾಡಿ ಐತಿ, ಇದ್ರ ಮಾಸ್ m2. ಇದು 0 ಆಗ್ಬೇಕು ನೋಡ್ರಿ. ಫಸ್ಟ್ ಬಾಡಿಗೆ ಇಲ್ಲಿ ಮಾಸ್ ಎಷ್ಟೈತಿ? m1 ಐತಿ. ಸೆಕೆಂಡ್ ಬಾಡಿಗೆ ಮಾಸ್ m2 0 ಆಗ್ತೈತಿ. ಮಾಸ್ ಇಲ್ಲ, ಇದು ಮಾಸ್ ಲೆಸ್. ಅವಾಗ ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಉಂಟಾಗತ್ತೇನೋ? ಇಲ್ಲಿ there is no force of attraction. No force of attraction ಅಂದ್ರೆ ಇದರ ಅರ್ಥ ಏನು? ಒಂದು ಬಾಡಿ ಮಾಸ್ ಇದ್ದು ಇನ್ನೊಂದು ಬಾಡಿ ಮಾಸೇ ಇರಲಿಲ್ಲ ಅಂದ್ರೆ ಅವೆರಡರ ನಡುವೆ ಅಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಗ್ರಾವಿಟೇಷನ್ ಫೋರ್ಸ್ ಉಂಟಾಗುವುದಿಲ್ಲ. ಓಕೆ, ಒನ್ ಮೋರ್ ಎಕ್ಸಾಂಪಲ್. ಇಲ್ಲೊಂದು ವಸ್ತು ಇದೆ ಹ್ಯಾವಿಂಗ್ ಮಾಸ್ m1, ಇಲ್ಲೊಂದು ವಸ್ತು ಇದೆ ಹ್ಯಾವಿಂಗ್ ಮಾಸ್ m2. ಇಲ್ಲಿ ಏನಾಗಿದೆ? ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ r is 0 ಆಗಿದೆ. ಈ ಅವಾಗ ಕೂಡ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್. ನೋ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಲ್ಲಿ ಕೂಡ ಫೋರ್ಸ್ ಆಫ್ ಅಟ್ರಾಕ್ಷನ್ ಡೆವಲಪ್ ಆಗುದಿಲ್ಲ. ಅಂದ್ರೆ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಗ್ರಾವಿಟೇಷನ್ ಫೋರ್ಸ್ಗೆ ಏನಾಗಿರ್ಬೇಕು? ಎರಡು ರಾಶಿ ಇರ್ತಕ್ಕಂಥ ಎರಡು ವಸ್ತುಗಳ ನಡುವೆ ಆಗ್ತದ. ಆ ಎರಡು ವಸ್ತುಗಳ ನಡುವೆ ಸರ್ಟನ್ ಡಿಸ್ಟೆನ್ಸ್ ಇರಬೇಕು. ನೋಡಿ, ಎರಡು ಒಂದು ಮಾಸ್ ಇಲ್ಲ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಡೆವಲಪ್ ಆಗುದಿಲ್ಲ. ಅಂದ್ರೆ ಗ್ರಾವಿಟೇಷನ್ ಫೋರ್ಸ್ ಡೆವಲಪ್ ಆಗುದಿಲ್ಲ. ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ಮಾಸ್ ಇದೆ, ಅವೆರಡರ ನಡುವೆ ಸರ್ಟನ್ ಡಿಸ್ಟೆನ್ಸ್ ಇಲ್ಲ ಅಂತಂದ್ರೆ ಅವಾಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಗ್ರಾವಿಟೇಷನ್ ಫೋರ್ಸ್ ಡೆವಲಪ್ ಆಗುತ್ತೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಎರಡು ವಸ್ತುಗಳ ನಡುವೆ ಏನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡೆವಲಪ್ ಆಗುತ್ತಲ್ಲ, ಆ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವು ಗ್ರಾವಿಟೇಷನ್ ಫೋರ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆ? ಡೆಫಿನಿಷನ್ ಏನು? ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಮಾಸಸ್ which are separated by certain distance is called what? Gravitation force. ಹೌದಾ? ರಾಶಿ ಇರ್ತಕ್ಕಂಥ ಎರಡು ವಸ್ತುಗಳ ನಡುವೆ ನಾವೇನ್ ಮಾಡಬೇಕು? ಸರ್ಟೇನ್ ದೂರದಲ್ಲಿ ಇಟ್ಟಾಗ ಅವೆರಡರ ನಡುವೆ ಒಂದು ಆಕರ್ಷಣ ಬಲ ಉಂಟಾಗ್ತದ. ಆ ಆಕರ್ಷಣ ಬಲಕ್ಕೆ ನಾವೇನಂತ ಕರಿತೀವಿ? ಗ್ರಾವಿಟೇಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಗ್ರಾವಿಟೇಷನ್ ಫೋರ್ಸ್ ಅಂತ ಕರೀತೀವಿ. ಹಾಗಾದ್ರೆ ಗ್ರಾವಿಟೇಷನ್ ಫೋರ್ಸ್ ಇರಬೇಕು, ಮಾಸ್ ಇರಲೇಬೇಕು. ಈಗ ನೋಡ್ರಿ, ಭೂಮಿಗೆ ಮಾಸ್ ಐತೋ ಇಲ್ಲ? ಭೂಮಿಗೆ ಮಾಸ್ ಐತೆ. ಅರ್ತ್ ಇಸ್ ಹ್ಯಾವಿಂಗ್ ಮಾಸ್. ಹೌದಾ? ನಿಮಗೆ ಮಾಸ್ ಐತಿಲ್ಲ? ನೀವು 40 kg 50 kg ಐತಿರಿ. ಈಗ ಬಿಲ್ಡಿಂಗ್ ಮೇಲಂತ ಜಿಗಿರಿ, ಕೆಳಗೆ ಬೀಳ್ತೀರ ಮೇಲೆ ಹೋಗ್ತೀರ? ಕೆಳಗೆ ಬೀಳ್ತೀರಿ. ಯಾಕಂದ್ರೆ ಅರ್ತ್ ಅಟ್ರಾಕ್ಟ್ಸ್ ಯು. ವೈ ಅರ್ತ್ ಇಸ್ ಅಟ್ರಾಕ್ಟಿಂಗ್ ಯು? ಬಿಕಾಸ್ ಯು ಆರ್ ಹ್ಯಾವಿಂಗ್ ಮಾಸ್. ಅದ ನೀವು ಒಂದು ಬಲೂನ್ ಹಾರಿಸಿದ ಮೇಲಿಂದ ಬಲೂನ್ ಮೇಲೆ ಹೋಗ್ತದೆ. ಯಾಕಂದ್ರೆ ಬಲೂನ್ಗೆ ಮಾಸ್ ಇಲ್ಲ. ಅಂದ್ರೆ ತೂಕ ರಾಶಿ ಇಲ್ಲದೆ ಇರ್ತಕ್ಕಂಥ ವಸ್ತುಗಳಿಗೆ ಎಸಿರಿ ಅವು ಭೂಮಿಯಿಂದ ಅಟ್ರಾಕ್ಟ್ ಆಗುವುದಿಲ್ಲ. ಅದೇ ಮಾಸ್ ಇರ್ತಕ್ಕಂಥ ಒಂದು ವಸ್ತುಗಳಿಗೆ ಕೈ ಬಿಡ್ರಿ, ಅವು ಅಟ್ರಾಕ್ಟ್ ಆಗ್ತಾವ. ಗೊತ್ತಾಯ್ತು? ನಿಮಗೆ ಮಾಸ್ ಐತಿಲ್ಲ, 40-50 kg ಇದೆ. ನೀವು ಈ ಬಿಲ್ಡಿಂಗ್ ಮೇಲೆ ಜಿಗಿರಿ, ಆಬ್ವಿಯಸ್ಲಿ ಅರ್ತ್ ಅಟ್ರಾಕ್ಟ್ಸ್ ಯು. ಯಾಕಂದ್ರೆ ಅರ್ಥಕ್ಕೆ ಮಾಸ್ ಐತಿ, ನಿಮಗೂ ಮಾಸ್ ಐತಿ. ಮಾಸ್ ಅಟ್ರಾಕ್ಟ್ ಐತಿ. ಹೌದಿಲ್ಲ? ಎಸ್ ಆರ್ ನೋ? ಗೆಟಿಂಗ್ ದಿ ಐಡಿಯಾ? ಈ ರೀತಿ ರಾಶಿ ಇರ್ತಕ್ಕಂಥ ಎರಡು ವಸ್ತುಗಳನ್ನ ಸರ್ಟೇನ್ ದೂರದಲ್ಲಿ ಇಟ್ಟಾಗ ಅವೆರಡರ ನಡುವೆ ಏರ್ಪಡ್ತಕ್ಕಂಥ ಆಕರ್ಷಣ ಬಲಕ್ಕೆ ನಾವೇನು ಕರಿತೀವಿ? ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಗ್ರಾವಿಟೇಷನ್ ಫೋರ್ಸ್? Okay, let me to write the definition. See here, the force of attraction, the force of
the force of attraction acting between two masses. The force of attraction acting between two masses which are separated by a certain distance. By a certain distance is called gravitational force. Gravitational force. What is the idea? The definition clear ಆಯಿತು. ಏನು definition ಹೇಳ್ತದ? The force of attraction acting between two masses which are separated by certain distance is called gravitational force. Here I will explain the gravitational force. I will consider two bodies here. This one is the first body and this is the second body. The mass of first body is m1 and mass of second body is m2 and they are separated by distance r. ಹೌದಾ? ಇಲ್ಲಿ ಎರಡು ವಸ್ತುಗಳನ್ನು ನಾನು ಕನ್ಸಿಡರ್ ಮಾಡಿಕೊಂಡೇನೆ. ಮೊದಲನೇ ವಸ್ತುವಿನ ಮಾಸ್ m1 ಇದೆ, ಎರಡನೇ ವಸ್ತುವಿನ ಮಾಸ್ m2 ಇದೆ. ಆ ಎರಡು ನಡುವೆ ದೂರ ಎಷ್ಟಿದೆ? r ಇದೆ. ಹಾಗಾದ್ರೆ ರಾಶಿ ಇರ್ತಕ್ಕಂಥ ಎರಡು ವಸ್ತುಗಳನ್ನ ಸರ್ಟೇನ್ ಡಿಸ್ಟೆನ್ಸ್ ದೂರದಾಗ ಇದ್ದೇನೆ ಅಂತಂದ್ರೆ ಅವೆರಡರ ನಡುವೆ ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಉಂಟಾಗ್ತದೆ. ದಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಕಾಲ್ಡ್ ವಾಟ್? ಗ್ರಾವಿಟೇಷನ್ ಫೋರ್ಸ್. ಅಂದ್ರೆ ಆ ಗ್ರಾವಿಟೇಷನ್ ಫೋರ್ಸ್ ಎಷ್ಟು ಇರ್ತೈತಿ? ಈ ಗ್ರಾವಿಟೇಷನ್ ಫೋರ್ಸ್ ಎಷ್ಟು ಇರ್ತದ? ಅದರ ಮ್ಯಾಗ್ನಿಟ್ಯೂಡ್ ಪರಿಮಾಣ ಎಷ್ಟು? ಇದನ್ನ ಹೆಂಗೆ ಕಂಡುಹಿಡಿದ್ರು? ಟು ಫೈಂಡ್ ದ ಹೌ ಮಚ್ gravitation force is acting between those two bodies. ಅದನ್ನ ಕಂಡುಹಿಡಿಯಕ್ಕೆ ಏನು ಮಾಡಬೇಕು? ಇದನ್ನ ಕಂಡುಹಿಡಿದ್ರೆ ಯಾರಪ್ಪ ಅಂದ್ರೆ ನ್ಯೂಟನ್. ಹೌದಾ? ನ್ಯೂಟನ್ ರಾಶಿ ಇರ್ತಕ್ಕಂಥ ಎರಡು ವಸ್ತುಗಳನ್ನ ಸಟೆ ದೂರದಲ್ಲಿ ಇಟ್ಟಾಗ ಅವೆರಡರ ನಡುವೆ ಒಂದು ಆಕರ್ಷಣ ಬಲ ಉಂಟಾಗ್ತದೆ. ಅದಕ್ಕೆ ನಾವೇನು ಕರೀತೀವಿ? ಗ್ರಾವಿಟೇಷನ್ ಫೋರ್ಸ್. ಅದರ ಪರಿಮಾಣ ಎಷ್ಟಿರ್ತದ ಅಂತ ಕಂಡುಹಿಡಿದಾಗ ಯಾರಪ್ಪ ಅಂತಂದ್ರೆ ನ್ಯೂಟನ್. According to Newton, what he says, the gravitational force acting between the two masses is directly proportional to product of magnitude of the two masses. Other called equation. And also, the gravitational force acting between the two masses is inversely proportional to square of the distance between the two masses. Called equation 2. Okay, from equation 1 and 2 we get what? We get F is directly proportional to m1 into m2 divided by r square. ಇಲ್ಲಿ alpha ಅಂತಂದ್ರೆ ಏನು? proportionality constant. This is called what? proportionality constant. ಈ proportionality constant ಗೆ ನಾವು gravitational constant ಅಂತ ಕರಿತೀವಿ and it is denoted by capital letter G. Therefore F is equal to capital G into m1 into m2 divided by r square. This is the expression for gravitational force called equation 3. ಇದರ ಬಗ್ಗೆ ಡಿಟೇಲ್ ಆಗಿ ನೀವು ಗ್ರಾವಿಟೇಷನ್ ಯೂನಿಟ್ನಲ್ಲಿ ಕಲಿತೀರಿ. ಇದು ನೀವು ಫಸ್ಟ್ ಚಾಪ್ಟರ್ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿಲ್ಲ, ಇದು ಗೊತ್ತಿಲ್ಲ ಅಷ್ಟೇ. ಫಾರ್ ಯುವರ್ ಕನ್ವೀನಿಯನ್ಸ್ ಗೊತ್ತಿಲ್ಲ. ಇದು ಜಿ ವ್ಯಾಲ್ಯೂ ಎಷ್ಟು ಬರ್ತದ ಅದನ್ನೆಲ್ಲ ನೀವು ಗ್ರಾವಿಟೇಷನ್ ಚಾಪ್ಟರ್ನಲ್ಲಿ ಕಲಿತೀರಿ. ಅಂದರೆ ಇದೆಲ್ಲ ಡಿಸ್ಕಷನ್ ನಮ್ಗೆ ಏನು ಒಂದು ಪಾಯಿಂಟ್ ಗೊತ್ತಾಯ್ತು. ಏನು? ಗ್ರಾವಿಟೇಷನ್ ಫೋರ್ಸ್ ಎರಡು ವಸ್ತುಗಳ ನಡುವೆ ಉಂಟಾಗಬೇಕಂದ್ರೆ ಆ ಎರಡು ವಸ್ತುಗಳಿಗೂ ರಾಶಿ ಇರಬೇಕು, ಮಾಸ್ ಇರಬೇಕು. ಅಂದ್ರೆ ಮಾಸ್ ಇಸ್ ದ ಪ್ರಾಪರ್ಟಿ which is responsible for gravitational force between the two bodies. ಹೌದಾ? ಎರಡು ವಸ್ತುಗಳ ನಡುವೆ ಮಾಸ್ ಅಂತಕ್ಕಂಥ ಪ್ರಾಪರ್ಟಿ ಇರಲೇ ಇಲ್ಲ ಅಂತಂದ್ರೆ ಅಲ್ಲಿ ಗ್ರಾವಿಟೇಷನ್ ಫೋರ್ಸ್ ಡೆವಲಪ್ ಆಗೋದಿಲ್ಲ. ಹಂಗಾರೆ ನಿಮ್ ಕೇಳ್ತಾರ ಆನ್ ವಿಚ್ ಪ್ರಾಪರ್ಟಿ ಗ್ರಾವಿಟೇಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಪೆಂಡ್ಸ್ ಅಂತ ಕೇಳ್ತಾರೆ.
ಯಾವ ಪ್ರಾಪರ್ಟಿ ಮೇಲೆ ಗ್ರಾವಿಟೇಷನ್ ಫೋರ್ಸ್ ಅವಲಂಬಿತವಾಗಿದೆ? ಮಾಸ್. Mass is the property which is responsible for gravitational force of attraction between two bodies. Among the two bodies, if one body do not possess mass, then gravitation force will not develop. Yes, sir. In this way, mass is the property which is responsible for gravitational force of attraction between two bodies. ಗೊತ್ತಿರಬೇಕು. ಅರ್ಥ ಆಯ್ತಾ? ಓಕೆ. ಇಷ್ಟು ಡಿಸ್ಕಷನ್ ಆಯ್ತು ಈಗ. ಓಕೆ. ಮತ್ತೆ ಇನ್ನೊಂದು ಪಾಯಿಂಟ್ ನೆನಪಿಟ್ಕೋಬೇಕು. ಈ ಗ್ರಾವಿಟೇಷನ್ ಫೋರ್ಸ್ ಯಾವಾಗಲೂ ಅಟ್ರಾಕ್ಟಿವ್ ಇರ್ತದೆ. ಇಟ್ ಈಸ್ ನಾಟ್ ರಿಪಲ್ಸಿವ್. ತಿಳ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಕೊಡ್ತಾರ. ಗ್ರಾವಿಟೇಷನ್ ಫೋರ್ಸ್ ಈಸ್ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್ ಆರ್ ಬೋತ್ ಅಂತ ಹೇಳ್ತಾರೆ. ಗ್ರಾವಿಟೇಷನ್ ಫೋರ್ಸ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್, ಇಟ್ ಈಸ್ ನಾಟ್ ರಿಪಲ್ಸಿವ್. ಇದು ಯಾವಾಗಲೂ ಆಕರ್ಷಣೆಗಲ್ಲ ಆಗಿರ್ತದೆ, ರಿಪಲ್ಸಿವ್ ಇದ್ದು ಆಗಿರ್ತದೆ. Getting the idea? Okay. Now let me talk about the next force, that is what? Okay. ಇನ್ನೊಂದು ಪಾಯಿಂಟ್ ಇಲ್ಲಿ ನೀವು ನೆನಪಿಟ್ಕೋಬೇಕು. ಈ ಗ್ರಾವಿಟೇಷನ್ ಫೋರ್ಸ್ ಎಲ್ಲೆಲ್ಲಿದೆ ಅದೊಂದು ಗೊತ್ತಿರಬೇಕು. ನಾನು ಅಲ್ಲೇ ಹೇಳಬೇಕು ಮಾಡಿದೆ, ಅದು ಸ್ವಲ್ಪ ಲೈಟ್ ಆಗಿ ಹೇಳೋಣ. ಓಕೆ. ಈ ಗ್ರಾವಿಟೇಷನ್ ಫೋರ್ಸ್ ಎಲ್ಲೆಲ್ಲಿದೆ ನೋಡ್ರಿ. ನಿಮಗಂತೂ ಎಕ್ಸ್ಪೀರಿಯನ್ಸ್ ಆಗೇ ಆಗಿದೆ ಗ್ರಾವಿಟೇಷನ್ ಫೋರ್ಸ್ ಅರ್ಥಲ್ಲಿ. ಆದರೆ ಅರ್ಥಲ್ಲಿ ಮಾತ್ರ ಐತೆ ನಾವು ಸೌರಮಂಡಲ ಗೊತ್ತಲ್ಲ, ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಆಲ್ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಇಟ್ಸ್ ಬಿಕಾಸ್ ಆಫ್ ಗ್ರಾವಿಟೇಷನ್ ಫೋರ್ಸ್. ಹೌದಾ? ಪ್ಲಾನೆಟ್ಗಳು ತಮ್ಮ ಕಕ್ಷೆಯಲ್ಲಿ ತಿರುಗ್ತಾ ಇವೆ, ತಮ್ಮ ಆರ್ಬಿಟಲ್ಸ್ಗಳಲ್ಲಿ. ಹೌದಾ? ಯಾಕಪ್ಪ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಗ್ರಾವಿಟೇಷನ್ ಫೋರ್ಸ್. ಆಲ್ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ತಿರುಗ್ತಾ ಇವೆ. ಹೌದು ಇಲ್ಲ? ಇಟ್ಸ್ ಬಿಕಾಸ್ ಆಫ್ ಗ್ರಾವಿಟೇಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದು ಹೆಂಗೆ ಅನ್ನೋದನ್ನ ಅಲ್ಲೇ ಡೀಟೇಲ್ ಆಗಿ ಗೊತ್ತಿಲ್ಲ ಅಷ್ಟೇ. ಹೌದಾ? ಮತ್ತೆ ಇನ್ನೊಂದು ನಿಮ್ಗೆ ಕೇಳ್ತಾರ, ವಾಟ್ ಈಸ್ ದ ರೇಂಜ್ ಆಫ್ ಗ್ರಾವಿಟೇಷನ್ ಫೋರ್ಸ್? ಈ ಗ್ರಾವಿಟೇಷನ್ ಫೋರ್ಸ್ ಎಲ್ಲಿವರೆಗೂ ಇದರ ರೇಂಜ್ ಇದೆ, ಎಷ್ಟು ಡಿಸ್ಟೆನ್ಸ್ ವರೆಗೂ ಇದು ಅಫೆಕ್ಟ್ ಆಗ್ತೈತಿ? ನಾವು ಇದನ್ನ ಇನ್ಫಿನಿಟಿ ಅಂತ ತಗೊಳ್ತೀವಿ. Okay, now range of gravitation force. Range of gravitational force. ಇದು ಎಲ್ಲಿವರೆಗೆ ಆಕ್ಟ್ ಆಗುತ್ತೆ ನೋಡ್ರಿ. ನಾನು ಹೇಳ್ತಾ ಇದ್ದೀನಿ ನಿಮಗೆ, we are experiencing the gravitation force on the surface of Earth. And also this gravitation force is existing between the different planets. ಹೌದಾ? ಅಂದ್ರೆ ಇದರ ರೇಂಜ್ ಬಹಳ ವಿಶಾಲವಾಗೈತೆ. ಅದಕ್ಕೆ ನಾವು ಇನ್ ಜನರಲ್ ಏನಂತ ತಗೊಳ್ತೀವಿ? ಇನ್ಫಿನಿಟಿ ಅಂತ ತಗೊಳ್ತೀವಿ. ಪ್ಲೀಸ್ ಇನ್ಫಿನಿಟಿ. ನೀವು ಒನ್ ಮಾರ್ಕ್ಸ್ ಕೇಳ್ತಾರ, ವಾಟ್ ಈಸ್ ದ ರೇಂಜ್ ಆಫ್ ಗ್ರಾವಿಟೇಷನ್ ಫೋರ್ಸ್ ಅಂತ ಕೇಳ್ತಾರ, ಇನ್ಫಿನಿಟಿ ಅಂತ ಬರೀಬೇಕು. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, it is the weakest force. It is the ಈ ನಾಲ್ಕು ಬಲಗಳಲ್ಲಿ ಬಹಳ ವೀಕ್ ಫೋರ್ಸ್. This is the weakest force. This is the weakest force among the fundamental forces. Fundamental forces. So we have to go on college. What is the range of gravitation force? Infinity among the fundamental forces. Which one is weakest force? Gravitation force is the weakest force among the fundamental forces. Very good. Okay. Now, okay. Now the second force is electromagnetic force. The second force is electromagnetic force. Now let me to talk about electromagnetic force. Electromagnetic force ಅಂದ್ರೆ ಏನು ನೋಡ್ರಿ. ಚಲನೆಯಲ್ಲಿ ಇರ್ತಕ್ಕಂಥ ಎರಡು ಚಾರ್ಜ್ಗಳ ನಡುವೆ ಉಂಟಾಗ್ತಕ್ಕಂಥ ಬಲಕ್ಕೆ ನಾವು ಹೇಳ್ತೀವಿ electromagnetic force ಅಂತ ಹೇಳ್ತೀವಿ. ನೋಡಿ, here I will consider two conductors. This is a conductor
ದಿಸ್ ಇಸ್ ಆಲ್ಸೋ ಎ ಕಂಡಕ್ಟರ್. ಇಲ್ಲಿ ನಾನು ಎರಡು ವಾಹಕಗಳನ್ನ ಕಂಡಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡ್ತೀನಿ. ಹಾಗಾದ್ರೆ ಈಗ ಚಾರ್ಜಸ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಎ ಎಂಡದಿಂದ ಡಿ ಎಂಡಿಗೆ ಹೊಂಟಿದೆ. ಫ್ಲೋ ಆಫ್ ಚಾರ್ಜಸ್ ಇಸ್ ಕಾಲ್ಡ್ ವಾಟ್? ಕರೆಂಟ್. ಹೌದಿಲ್ಲ? ಚಾರ್ಜಸ್ಗಳು ಒಂದು ಎಂಡದಿಂದ ಇನ್ನೊಂದು ಎಂಡಿಗೆ ಫ್ಲೋ ಆಗೋದಕ್ಕೆ ನಾವು ಕರೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಚಾರ್ಜಸ್ ಎದಿಂದ ಬಿಗೆ ಮುಗಿಯಾವಂತಂದ್ರೆ ನಾವು ಯಾವಾಗಲೂ ನೀವು SSLC ಕಲ್ತೀರಿ, ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಆಲ್ವೇಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ. ಅಂದ್ರೆ ಎಲೆಕ್ಟ್ರಾನ್ಗಳು ಎದಿಂದ ಬಿಗೆ ಹರಿಯಾಕತ್ತಿದ್ದಪ್ಪ ಅಂದ್ರೆ ಮೂವ್ ಆಗತ್ತಿದ್ದಪ್ಪ ಅಂದ್ರೆ ನೀವು ಕರೆಂಟ್ ಡೈರೆಕ್ಷನ್ ಬಿ ಟು ಎ ಅಂತ ತಗೊಳ್ತೀವಿ. SSLC ಹೋಗಿರಿ. The conventional direction of electric current is opposite to the direction of flow of electrons ಅಂತ. ಹಾಗಾದ್ರೆ ಎಲೆಕ್ಟ್ರಾನ್ಗಳು ಎ ಇಂದ ಬಿ ಗೆ ಹೊಂಟಾವ ಅಂದ್ರೆ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಬಿ ಟು ಎ. ಅಂದ್ರೆ ಈ ಕರೆಂಟ್ ಎಷ್ಟೈತಿ? I1 ಐತಿ. ಅದೇ ರೀತಿ ಎ ಬಿ ಒಂದು, ಇನ್ನೊಂದು ಸಿ ಡಿ ಇನ್ನೊಂದು ಕಂಡಕ್ಟರ್ ಐತಿ. ಇಲ್ಲಿ ಕೂಡ ಸಿ ದಿಂದ ಡಿ ಗೆ ಎಲೆಕ್ಟ್ರಾನ್ ಹೊಂಟಾವ ಅಂದ್ರೆ ಕರೆಂಟ್ ಡೈರೆಕ್ಷನ್ ಡಿ ಟು ಸಿ. ಇಲ್ಲಿ I2 ಕರೆಂಟ್ ಐತೆ ಅನ್ಕೋ. The current in AB conductor is I1. The current in CD conductor is I2. ಇಲ್ಲಿ ಕರೆಂಟ್ ಅಂದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಅಂದ್ರೆ ಚಾರ್ಜಸ್ ಆರ್ ಸೆಟ್ ಟು ಮೋಷನ್. ಹೌದಿಲ್ಲ? ಈಗ ಎರಡು ಕಂಡಕ್ಟರ್, ಎರಡು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಇವೆ. When two current carrying conductors are brought together, ಕರೆಂಟ್ ಅನ್ನ ಹೊಂದಿರತಕ್ಕಂತ ಎರಡು ವಾಹಕಗಳನ್ನು ಒಂದಕ್ಕೊಂದು ಹತ್ತಿರ ತಂದಾಗ ಕರೆಂಟ್ ಡೈರೆಕ್ಷನ್ ಸೇಮ್ ಇತ್ತಂದ್ರ ಒಂದನ್ನೊಂದು ಅಟ್ರಾಕ್ಟ್ ಮಾಡ್ತಾವ. ಆ ಅಟ್ರಾಕ್ಟಿವ್ ಫೋರ್ಸ್ ನಾವೇನಂತ ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ನೋಡ್ರಿ, ಕರೆಂಟ್ ಅನ್ನ ಹೊಂದಿರತಕ್ಕಂತ ಎರಡು ವಾಹಕಗಳನ್ನು ಹತ್ತಿರ ತಂದಾಗ ಆ ಎರಡು ವಾಹಕಗಳ ಕರೆಂಟ್ ಡೈರೆಕ್ಷನ್ ಸೇಮ್ ಇತ್ತಂತಂದ್ರ ಅವು ಒಂದಕ್ಕೊಂದು ಅಟ್ರಾಕ್ಟ್ ಮಾಡ್ತಾವ. ದಟ್ ಅಟ್ರಾಕ್ಟಿವ್ ಫೋರ್ಸ್ ಈಸ್ ಕಾಲ್ಡ್ ವಾಟ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರೀತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. Here I will consider one more example. I will consider PQ ಅಂತಕ್ಕಂಥ ಒಂದು ಕಂಡಕ್ಟರ್ ಕನ್ಸಿಡರ್ ಮಾಡ್ಕೊತೀನಿ. ಆಮೇಲೆ RS ಅಂತಕ್ಕಂಥ ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೊತೀನಿ. ಹೌದಾ? PQ ಕಂಡಕ್ಟರ್ದಲ್ಲಿ ಮೇಲೆ ಹೊಂಟಿದೆ ಕರೆಂಟ್ I1. RS ಕಂಡಕ್ಟರ್ದಲ್ಲಿ ಕೆಳಗೆ ಹೊಂಟಿದೆ ಕರೆಂಟು. ನೋಡ್ಲಿ, ಕರೆಂಟ್ ಡೈರೆಕ್ಷನ್ ಅಪೋಸಿಟ್ ಆಯ್ತು. ಇಲ್ಲಿ ಕರೆಂಟ್ ಡೈರೆಕ್ಷನ್ ಅಪ್ವರ್ಡ್ ಐತಿ, ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಉಂಟಾಯ್ತು, ಅಟ್ರಾಕ್ಟಿವ್ ಫೋರ್ಸ್ ಉಂಟಾಯ್ತು, ಅಟ್ರಾಕ್ಟಿವ್ ಫೋರ್ಸ್ ಡೆವಲಪ್ ಆಯ್ತು. ಹೌದಾ? ಬಟ್ ಕರೆಂಟ್ ಡೈರೆಕ್ಷನ್ ನೋಡಿ, ಇಲ್ಲಿ ಮೇಲೆ ಐತಿ, ಇಲ್ಲಿ ಕೆಳಗೆ ಐತಿ, ಇಲ್ಲಿ ಅಪ್ ಐತಿ, ಇಲ್ಲಿ ಡೌನ್ ಐತಿ. ಇದು ಕರೆಂಟ್ ಡೈರೆಕ್ಷನ್ ಅಪೋಸಿಟ್ ಇರ್ತಕ್ಕಂಥ ಎರಡು ಕಂಡಕ್ಟರ್ ಒಂದಕ್ಕೊಂದು ಹತ್ತಿರ ತಂದಾಗ ಇಲ್ಲೇ ರಿಪಲ್ಸಿವ್ ಫೋರ್ಸ್ ಉಂಟಾಗ್ತತಿ. ರಿಪಲ್ಸಿವ್ ಫೋರ್ಸ್ ಉಂಟಾಗ್ತದ. ಈ ರಿಪಲ್ಸಿವ್ ಫೋರ್ಸ್ಗೂ ನಾವೇನ್ ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಅಂದ್ರೆ ಇನ್ ಜನರಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತಂದ್ರ ಕರೆಂಟ್ ಅನ್ನ ಹೊಂದಿರತಕ್ಕಂತ ಎರಡು ವಾಹಕಗಳನ್ನ ಒಂದಕ್ಕೊಂದು ಹತ್ತಿರ ತಂದಾಗ ಆ ಎರಡು ಕರೆಂಟ್ ಕ್ಯಾರಿ ಕಂಡಕ್ಟರ್ಸ್ ನಡುವೆ ಒಂದು ಬಲ ಏರ್ಪಡ್ತದ. ಕರೆಂಟ್ ಡೈರೆಕ್ಷನ್ ಸೇಮ್ ಇತ್ತು, ಅದು ಅಟ್ರಾಕ್ಟಿವ್ ಬಲ ಆಗಿರ್ತದೆ. ಕರೆಂಟ್ ಡೈರೆಕ್ಷನ್ ಅಪೋಸಿಟ್, ಅದು ವಿಕರ್ಷಣ ಬಲ ಆಗಿರ್ತದೆ. ಈ ಅಟ್ರಾಕ್ಟಿವ್ ಫೋರ್ಸ್ ಮತ್ತು ರಿಪಲ್ಸಿವ್ ಫೋರ್ಸ್ ಯಾಕೆ ಉಂಟಾಗ್ತಾವ? ಡ್ಯೂ ದ ಕರೆಂಟ್ ಪಾಸಿಂಗ್ ಥ್ರೂ ದೋಸ್ ಟು ಕಂಡಕ್ಟರ್ಸ್. And these repulsive and attractive forces are known as electromagnetic forces. And the electromagnetic force depends upon direction of current. If the current direction is same, then the electromagnetic force is attractive. If the current direction is opposite, then the electromagnetic force is repulsive. In this way, electromagnetic force is depending upon direction of current. ಹೌದಾ? ಅಂದ್ರೆ ಇದು ಅಟ್ರಾಕ್ಟಿವ್ ಹೋಗೋ, ರಿಪಲ್ಸಿವ್ ಹೋಗೋ. ಯಾವಾಗ ಅಟ್ರಾಕ್ಟಿವ್ ಇರ್ತೈತಿ? ಯಾವಾಗ ಎರಡು ವಾಹಕಗಳಲ್ಲಿ ಕರೆಂಟ್ ಒಂದೇ ರೀತಿಯಲ್ಲಿ ಚಲಿಸುತ್ತಿಲ್ಲ ಆಗ ಅಟ್ರಾಕ್ಟಿವ್ ಇರ್ತದ. ಯಾವಾಗ ಎರಡು ವಾಹಕಗಳಲ್ಲಿ ಕರೆಂಟ್ ಅಪೋಸಿಟ್ ದಿಕ್ಕಿನಲ್ಲಿ ಚಲಿಸ್ತಾ ಇತ್ತಪ್ಪ ಅಂದ್ರೆ ಅವಾಗ ರಿಪಲ್ಸಿವ್ ಇರ್ತದ. ಅದಕ್ಕೆ ನಾವು ಡೆಫಿನೇಷನ್ ಏನಾಗತ್ತೆ ನೋಡಿದ್ರು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತಂದ್ರ ಇಟ್ ಇಸ್ ದ ಫೋರ್ಸ್ ಡೆವಲಪ್ಡ್ ಬಿಟ್ವೀನ್ ಟೂ ಮೂವಿಂಗ್ ಚಾರ್ಜಸ್. ಮೂವಿಂಗ್ ಚಾರ್ಜಸ್ ಕರೆಂಟ್, ಹೌದಲ್ಲ? Force developed between moving charges is known as electromagnetic force. Force
charges is called electromagnetic force. Getting the idea? Nodri definition clear aaytilla. Yenandre electromagnetic force andra it is the force developed between two moving charges. Moving charges yakandre charge move ಆಗೋದು ಕರೆಂಟ್ ಪತ್ತೆ ಆಗುತ್ತೆ. ಹೌದಾ? ಹಂಗಾರೆ electromagnetic force is both attractive and repulsive. ಯಾವಾಗ ಅಟ್ರಾಕ್ಟಿವ್ ಇರ್ತದ? ಯಾವಾಗ ಕರೆಂಟ್ ಡೈರೆಕ್ಷನ್ ಅಂದ್ರೆ ಫ್ಲೋ ಆಫ್ ಚಾರ್ಜಸ್ ಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ರೆ ಆವಾಗ ಫೋರ್ಸ್ ಅಟ್ರಾಕ್ಟಿವ್ ಇರ್ತದ. ಯಾವಾಗ ಚಾರ್ಜಸ್ ಅಪೋಸಿಟ್ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾಗ ಅವಾಗ ರಿಪಲ್ಸಿವ್ ಇರ್ತದ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ದ electromagnetic force is attractive when the two charges are moving along same direction. ಅದು ಬರ್ತೀನಿ ನೋಡಿ. Electromagnetic force is attractive. ಯಾವಾಗ? when the two charges are moving around same direction or moving along same direction ಅದೇ ರೀತಿ electromagnetic force repulsive. Electromagnetic force is attractive when the two charges are moving along same direction and electromagnetic force is repulsive ಯಾವಾಗ? when the two charges are moving in opposite direction. Getting the idea? This point very important. The force developed between two moving charges. Array charges alla move ಆಗ್ತಿರ್ಬೇಕಾ charges. The force developed between two moving charges is called electromagnetic force. Electromagnetic force is attractive and the two charges are moving along same direction. Electromagnetic force is repulsive when the two charges are moving in opposite direction. ಇದರ ಬಗ್ಗೆ ಸೆಕೆಂಡ್ ವಿಷಯಕ್ಕೆ ಮತ್ತೆ ಡಿಟೇಲ್ ಆಗಿ ನೀವು ಸ್ಟಡಿ ಮಾಡಲಿಕ್ಕಿದ್ದೀರಿ. ಇನ್ನೊಂದು ತಿಳ್ಕೊಬೇಕು ಏನಪ್ಪಾ ಅಂತಂದ್ರೆ electromagnetic force gravitation force ಗಿನ ಜಾಸ್ತಿ ಇರ್ತೈತಿ. ಕಂಪೇರ್ಡ್ ಟು gravitation force the electromagnetic force is larger. ಅರ್ಥ ಆಯ್ತಾ? ಆಮೇಲೆ ಇದರ ರೇಂಜ್ ಕೂಡ ಏನಪ್ಪಾ ಅಂತಂದ್ರೆ ಇನ್ಫಿನಿಟಿ. range of electromagnetic force, you know, its range is also taken as infinity. In katara, what is the range of electromagnetic force ಅಂತ ಕೇಳ್ತಾರ. ಏನು ಬರೀಬೇಕು? ಇನ್ಫಿನಿಟಿ. ಇದು ಬಹಳಷ್ಟು ದೂರದವರೆಗೂ ಆಕ್ಟ್ ಮಾಡಬಲ್ಲದು. ಅರ್ಥ ಆಯ್ತಾ? ನೋಡ್ರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇರೋದ್ರಿಂದ ನಿಮ್ಮ ಮೊಬೈಲ್ ಫೋನ್ ಎಲ್ಲ ಆಪರೇಟ್ ಆಗೋದು. ಇಲ್ಲಿಂದ ಅಮೇರಿಕಾ ಮಾತಾಡ್ತೀರಿ ಬಿಕಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಹೌದಿಲ್ಲ? ಮೊಬೈಲ್ಗೆ ಏನು ಕನೆಕ್ಷನ್ ಐತಿ? ಏನಾರ ವೈರ್ ಐತಿ ಮೊಬೈಲ್ಗೆ? ಏನಿಲ್ಲ. ಇಲ್ಲೇ ಕೂಡ ಅಮೇರಿಕಾ ಪਹੁಂಚ್ಬೇಕು ಬಿಕಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅಂದ್ರೆ ಅದ್ರ ರೇಂಜ್ ಎಷ್ಟೈತಿ? ಇನ್ಫಿನಿಟಿ. ವಿಶ್ವದ ಯಾವ ಮೂಲ ಇದ್ರೂ ನೀವು ಮಾತಾಡ್ಬೋದು. ನಿಮ್ಮ ಶಬ್ದದ ಅಲೆಗಳು ಲೆಂತ್ ತಲುಪ್ತವ ಬಿಕಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ವ್ಯಾಪಕವಾಗಿ ಹರಡಿಕೊಂಡಿವೆ. ಅದಕ್ಕೆ ರೇಂಜ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಇನ್ಫಿನಿಟಿ ಅಂತ ಕರೀತಾರೆ. ಅರ್ಥ ಆಯ್ತಾ? Okay students, now let me talk about the third fundamental force, that is strong nuclear force. That is strong nuclear force. In
ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತಂದ್ರೆ ನೋಡ್ಬೇಕು ನೀವು ಇನ್ ದ ಯೂನಿವರ್ಸ್ ಆಲ್ ಸಬ್ಸ್ಟೆನ್ಸಸ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್. Atoms are containing nucleus at the center and negatively charged electrons revolve around the nucleus. First chapter chemistry ಓದಿದ್ವಿ. ಅಂದ್ರೆ ನ್ಯೂಕ್ಲಿಯಸ್ ಒಳಗೆ ಏನಿರ್ತಾವ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರ್ತಾವ. ಆ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಸೇರಿ ನ್ಯೂಕ್ಲಿಯಸ್ ಆಗಿದೆ. ಎಸ್ ಆರ್ ನೋ? ಅಂದ್ರೆ ಆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಒಂದಕ್ಕೊಂದು ಅಂಟುಕೊಂಡವ, ಬೈಂಡ್ ಆಗ್ಯಾವ. ಅಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಬಂಧಿಸಿ ಇಟ್ಟಿರ್ತಕ್ಕಂಥ ಆ ಶಕ್ತಿಗೆ, ಆ ಬೈಂಡಿಂಗ್ ಎನರ್ಜಿಗೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ದ ಫೋರ್ಸ್ which binds proton and neutron together and form the nucleus, that force is called what? Strong nuclear force. ನ್ಯೂಕ್ಲಿಯಸ್ ಫಾರ್ಮ್ ಆಗಲಿಕ್ಕೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಒಂದು ಫೋರ್ಸ್ ಬಂಧಿಸಿದೆ. ಆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಬಂಧಿಸಿರ್ತಕ್ಕಂಥ ಆ ಬಲಕ್ಕೆ ನಾವೇನು ಕರಿತೇವೆ? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೇವೆ. ಹಂಗಾರೆ ದ ಫೋರ್ಸ್ ನೋಡಿ, ದ ಫೋರ್ಸ್ which binds, the force which binds protons and neutrons, the force which binds protons and neutrons together, the force which binds protons and neutrons together to form a nucleus is called strong nuclear force. ನೋಡಿ, ಡೆಫಿನೇಷನ್ ಅರ್ಥ ಆಯ್ತು. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಬಂಧಿಸಿ ನ್ಯೂಕ್ಲಿಯಸ್ ಅನ್ನ ಫಾರ್ಮ್ ಮಾಡಿದೆ. ಯಾವ ಬಲದ ಹಚ್ಚುತ್ತಲ್ಲ ಆ ಬಲಕ್ಕೆ ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್. ದ ಫೋರ್ಸ್ which binds protons and neutrons together to form the nucleus is called strong nuclear force. ಅರ್ಥ ಆಯ್ತಾ? ಓಕೆ, ನೀವು ನೋಡ್ರಿ, ಇದು ಒಂದಿಷ್ಟು ಪ್ರಾಪರ್ಟೀಸ್ ಇದಾವ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಚಾರ್ಜ್ ಇಂಡಿಪೆಂಡೆಂಟ್. Strong nuclear force, it is charge independent. It is charge independent. ಇದು ಚಾರ್ಜ್ ಮೇಲೆ ಡಿಪೆಂಡ್ ಇರೋದಿಲ್ಲ. ಅಂದ್ರೆ ಪ್ರೋಟಾನ್ ಮೇಲೆ ಚಾರ್ಜ್ ಐತಿ ಎಷ್ಟು? 1.6 into 10⁻⁻⁻19 ಕೂಲಂಬ್ ಚಾರ್ಜ್ ಐತಿ ಇದ್ರ ಮೇಲೆ, ಪ್ರೋಟಾನ್ ಮೇಲೆ. ಎಲೆಕ್ಟ್ರಾನ್ ಮೇಲೆ ಚಾರ್ಜ್ ಐತಿ. ಈ ಎಲೆಕ್ಟ್ರಾನ್ ಇಲ್ಲಿ ಬರಂಗಿಲ್ಲ, ಯಾಕಂದ್ರೆ ಇಲ್ಲಿ ನಾವು ವಿ ಆರ್ ಟಾಕಿಂಗ್ ಅಬೌಟ್ ನ್ಯೂಕ್ಲಿಯಸ್. ಆದರೆ ನ್ಯೂಟ್ರಾನ್ ನಲ್ಲಿ ತಗೊಂಡ್ರೆ ಅಂತಂದ್ರೆ ನ್ಯೂಟ್ರಾನ್ ಚಾರ್ಜೇ ಇಲ್ಲ. ಚಾರ್ಜ್ ಇಲ್ಲ ಅಂತೇಳಿ ಇಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಡೆವಲಪ್ ಆಗೋಲ್ಲ ಆಗತ್ತೆ, ಯಾಕಂದ್ರೆ ಇದು ಚಾರ್ಜ್ ಇಂಡಿಪೆಂಡೆಂಟ್. ಚಾರ್ಜ್ ಮೇಲೆ ಡಿಪೆಂಡ್ ಇರೋದು ನ್ಯೂಕ್ಲಿಯರ್ ಫೋರ್ಸ್. ಚಾರ್ಜ್ ಇರಲಿ ಇರಲಿ ಅದು ಇವೆರಡನ್ನು ಬಂಧಿಸ್ತದೆ. ನೋಡ್ರಿ, ಪ್ರೋಟಾನ್ಗೆ ಚಾರ್ಜ್ ಐತಿ 1.6 into 10⁻⁻19 ಕೂಲಂಬ್ ಐತಿ. ಆದರೆ ನ್ಯೂಟ್ರಾನ್ಗೆ ಚಾರ್ಜೇ ಇಲ್ಲ, ಹಾಗಂತೇಳಿ ನ್ಯೂಕ್ಲಿಯರ್ ಫೋರ್ಸ್ ಡೆವಲಪ್ ಆಗೋದಿಲ್ಲನೋ? ಹಾಗೆ ಆಗ್ತದೆ. ಅಂದ್ರೆ ಪ್ರೋಟಾನ್ ನಡುವೆ ನ್ಯೂಕ್ಲಿಯರ್ ಫೋರ್ಸ್ ಡೆವಲಪ್ ಆಗ್ತಿದ್ರೆ ನ್ಯೂಟ್ರಾನ್ ನಡುವ ನ್ಯೂಕ್ಲಿಯರ್ ಫೋರ್ಸ್ ಡೆವಲಪ್ ಆಗ್ತದೆ. ಅಂದ್ರೆ ದ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಚಾರ್ಜ್. ಚಾರ್ಜ್ ಮೇಲೆ ಡಿಪೆಂಡ್ ಆಗಿದೆ. ಅರ್ಥ ಹಿಡಿದು ಹಾಗಾದ್ರೆ ಇದೊಂದು ಪಾಯಿಂಟ್ ನೆನಪಿಟ್ಟುಕೊಳ್ರಿ, ಸಿಟಿ ಕೇಳ್ತಿರ್ತಾರ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಚಾರ್ಜ್ ಡಿಪೆಂಡೆಂಟ್ ಇಂಡಿಪೆಂಡೆಂಟ್. ಚಾರ್ಜ್ ಮೇಲೆ ಡಿಪೆಂಡ್ ಇರೋದಿಲ್ಲ. ಹೌದಾ? ಓಕೆ, ಇನ್ನೊಂದು ಪಾಯಿಂಟ್. ಇನ್ನ ಇದ್ರ ರೇಂಜ್, ಇದು ಎಷ್ಟು ದೂರದವರೆಗೆ ಇದ್ರೆ ಗ್ರಾವಿಟೇಷನ್ ಫೋರ್ಸ್ ಇನ್ಫಿನಿಟಿ ಇರ್ತಕ್ಕಂಥ ವಸ್ತುಗಳನ್ನು ಉಂಟಾಗ್ತದೆ. ಆದ್ರೆ ಇದ್ರ ರೇಂಜ್ ಎಷ್ಟಪ್ಪ ಅಂತಂದ್ರೆ 10⁻⁻15 ಮೀಟರ್ ಇರಬೇಕು ದೂರ, ಬಹಳ ಕಡಿಮೆ ಆಗ್ತದೆ. ಅಂದ್ರೆ ರೇಂಜ್ ಈಸ್ ವೆರಿ ಸ್ಮಾಲ್ ಅನ್ನಂಗ. ದಟ್ ಈಸ್ ಇಟ್ಸ್ ರೇಂಜ್ ಈಸ್ ವೆರಿ ಸ್ಮಾಲ್. ನೋಡ್ರಿ, ಪ್ರೋಟಾನ್ ನ್ಯೂಟ್ರಾನ್ ನಡುವೆ ಎಷ್ಟು
ಡಿಸ್ಟೆನ್ಸ್ ಇರಬೇಕಂದ್ರೆ 10⁻⁻15 ಮೀಟರ್ ಇದ್ರೆ ಮಾತ್ರ ನ್ಯೂಕ್ಲಿಯರ್ ಫೋರ್ಸ್ ಡೆವಲಪ್ ಆಗುತ್ತೆ. ಆ 10⁻⁻15 ಮೀಟರ್ ಇದ್ದು ಸ್ವಲ್ಪ ಜಾಸ್ತಿ ಆದ್ರೆ ನ್ಯೂಕ್ಲಿಯರ್ ಫೋರ್ಸ್ ಡೆವಲಪ್ ಆಗುದಿಲ್ಲ. ನನ್ನ ನ್ಯೂಕ್ಲಿಯರ್ ಡೆವಲಪ್ ಆಗುತ್ತೆ ಸಾಧ್ಯನೇ ಯಾಕೆ ಹೇಳಿ? ನಮ್ಮ ಇಷ್ಟೊಂದು ಇಷ್ಟ ಸಾಧ್ಯತೆ ಇದರ ಅರ್ಥ ಏನಪ್ಪ ಅಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಡೆವಲಪ್ಸ್ ಓನ್ಲಿ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪ್ರೋಟಾನ್ ನ್ಯೂಟ್ರಾನ್ ಇಸ್ ದಿಸ್ ಮಚ್. ಬಿಯಾಂಡ್ ದಿಸ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಝೀರೋ. ನೋಡ್ರಿ, ಇಷ್ಟು ಡಿಸ್ಟೆನ್ಸ್ ಇರಬೇಕು ಪ್ರೋಟಾನ್ ನ್ಯೂಟ್ರಾನ್ ನಡುವೆ. ಇಷ್ಟ ಡಿಸ್ಟೆನ್ಸ್ ಇದ್ರೆ ಮಾತ್ರ ಅಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಡೆವಲಪ್ ಆಗಬೇಕು. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ನ್ಯೂಕ್ಲಿಯರ್ ಫೋರ್ಸ್ ಝೀರೋ ಆಗುತ್ತೆ. ಅದಕ್ಕೆ ಇಟ್ಸ್ ರೇಂಜ್ ಇಸ್ ವೆರಿ ಸ್ಮಾಲ್. ಹೌ ಮಚ್ ಇಟ್ ಈಸ್ 10⁻⁻15 ಮೀಟರ್. ಅರ್ಥ ಆಯ್ತಾ? ಬಟ್ ಒನ್ ಮೋರ್ ಥಿಂಗ್ ಯು ಶುಡ್ ರಿಮೆಂಬರ್, ಇಟ್ ಸ್ಟ್ರೆಂತ್, ಇದರ ಎನರ್ಜಿ ಭಾಳ ಹೈ. ಈ ಎಲ್ಲ ಫಂಡಮೆಂಟಲ್ ಫೋರ್ಸ್ಗಳ ಅತಿ ಹೆಚ್ಚು ಎನರ್ಜಿ ಇರೋದು ಯಾವಪ್ಪ ಅಂತಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಇಟ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ಫಂಡಮೆಂಟಲ್ ಫೋರ್ಸಸ್. It is the strongest force. It is the strongest force. The strongest force among the fundamental forces. Among the fundamental ಫೋರ್ಸಸ್. ನೋಡ್ರಿ, ಈ ಫಂಡಮೆಂಟಲ್ ಫೋರ್ಸಸ್ಗಳಲ್ಲೇ ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವಪ್ಪ ಅಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಕೇಳ್ತಾರ, ನೇಮ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಮಂಗ್ ದ ಫಂಡಮೆಂಟಲ್ ಫೋರ್ಸಸ್ ಅಂತ ಕೇಳ್ತಾರೆ. ನೀವು ಬರ್ತೀರಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಬರೀಬೇಕು. ವಾಟ್ ದ ರೇಂಜ್ ಆಫ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್? 10⁻15 ಮೀಟರ್. ಅರ್ಥ ಆಗ್ತದೆ? ಅಂಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಚಾರ್ಜ್ ಇಂಡಿಪೆಂಡೆಂಟ್ ಅಂತ. ಚಾರ್ಜ್ ಮೇಲೆ ಇದು ಅವಲಂಬಿತ ಇರುವುದಿಲ್ಲ. ಅರ್ಥ ಆಗ್ತಾ ಇದೆ? ಎನಿ ಡೌಟ್ಸ್? ಓಕೆ, ನೌ ದ ಲಾಸ್ಟ್ ಫಂಡಮೆಂಟಲ್ ಫೋರ್ಸ್ ಈಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ವೀಕ್ ನ್ಯೂಕ್ಲಿಯರ್ ಫೋರ್ಸ್. ವಾಟ್ ಈಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್? ನೀವು ರೇಡಿಯೋ ಆಕ್ಟಿವಿಟಿ ಅಂತ ಓದಿರಿ. ವಿಕಿರಣ ಪಟುತ್ವ ಅಂತ ಹೇಳಿ ಯುರೇನಿಯಂ 235 ಇದು ಕ್ಷೀಣಿಸ್ತಾ ಹೋಗ್ತದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಒಂದು ಹೆವಿ ನ್ಯೂಕ್ಲಿಯಸ್ ಯುರೇನಿಯಂ 235, ಥೋರಿಯಂ, ಬೇರಿಯಂ ಇವೆಲ್ಲ ಇವು ಹೆವಿ ನ್ಯೂಕ್ಲಿಯರ್. ಇವೆಲ್ಲ ಈ ಹೆವಿ ನ್ಯೂಕ್ಲಿಯಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಕ್ಷೀಣಿಸ್ತಾ ಹೋಗ್ತದೆ, ಡಿಸ್ಇಂಟಿಗ್ರೇಟ್ ಆಗುತ್ತೆ. ಈ ರೀತಿ ಹೆವಿ ನ್ಯೂಕ್ಲಿಯಸ್ಗಳು ಡಿಸ್ಇಂಟಿಗ್ರೇಟ್ ಆಗಿ ರೇಡಿಯೇಷನ್ ಉಂಟು ಮಾಡ್ತಾವೆ. ಇದಕ್ಕೆ ನಾವು ರೇಡಿಯೋ ಆಕ್ಟಿವಿಟಿ ಅಂತ ಕರಿತೀವಿ. ಹೌದಾ? ದ ಹೆವಿ ನ್ಯೂಕ್ಲಿಯಸ್ ಅಂಡರ್ಗೋಸ್ ಡಿಸ್ಇಂಟಿಗ್ರೇಷನ್. ಹೆವಿ ನ್ಯೂಕ್ಲಿಯಸ್ಗಳು ಕ್ಷೀಣಿಸ್ತಾ ಹೋಗ್ತಾವೆ. ಅವು ಕ್ಷೀಣಿಸುವಾಗ ಸಮ್ ರೇಡಿಯೇಷನ್ಸ್ ಆರ್ ಎಮಿಟಿಂಗ್, ಸಮ್ ರೇಡಿಯೇಷನ್ಸ್ ಉತ್ಪತ್ತಿ ಆಗ್ತವೆ. ಇದಕ್ಕೆ ವಿಕಿರಣ ಪಟುತ್ವ ಅಂತ ಕರಿತೀವಿ ಕನ್ನಡ ಮೀಡಿಯಂದೊಳಗ. ಇಂಗ್ಲಿಷ್ ಮೀಡಿಯಂದೊಳಗ ರೇಡಿಯೋ ಆಕ್ಟಿವಿಟಿ ಅಂತ ಕರಿತೀವಿ. ಹಿಂಗ ಒಂದು ಹೆವಿ ನ್ಯೂಕ್ಲಿಯಸ್ ಕ್ಷೀಣಿಸುವಾಗ, ಡಿಸ್ಇಂಟಿಗ್ರೇಟ್ ಆಗುವಾಗ ಕೆಲವೊಂದಿಷ್ಟು ಪಾರ್ಟಿಕಲ್ಸ್ ಬಿಡುಗಡೆ ಆಗ್ತಾವೆ, ಎಲಿಮೆಂಟರಿ ಪಾರ್ಟಿಕಲ್ಸ್. ಅವಕ್ಕೆ ಅಂತ ನಾವು ನ್ಯೂಟ್ರಿನೋ ಆ್ಯಂಡ್ ಆಂಟಿ ನ್ಯೂಟ್ರಿನೋ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಇದು ಸೆಕೆಂಡ್ PUC ಡಿಟೇಲ್ ಆಗಿ ಕಲಿತೀರಿ, ಇಷ್ಟು ಗೊತ್ತಿರಿ. ವೆನ್ಎವರ್ ಎ ಹೆವಿ ನ್ಯೂಕ್ಲಿಯಸ್ ಅಂಡರ್ಗೋ ಡಿಸ್ಇಂಟಿಗ್ರೇಷನ್, ಒಂದು ಹೆವಿ ನ್ಯೂಕ್ಲಿಯಸ್ ಕ್ಷೀಣಿಸುವಾಗ ಕೆಲವೊಂದಿಷ್ಟು ಎಲಿಮೆಂಟರಿ ಪಾರ್ಟಿಕಲ್ಸ್ ಬಿಡುಗಡೆ ಆಗ್ತವೆ. ಯಾವ? ನ್ಯೂಟ್ರಿನೋ ಮತ್ತು ಆಂಟಿ ನ್ಯೂಟ್ರಿನೋ ಪಾರ್ಟಿಕಲ್ಸ್. ಆ ಎಲಿಮೆಂಟರಿ ಪಾರ್ಟಿಕಲ್ಸ್ ನಡುವೆ ಇರತಕ್ಕಂಥ ಬಲಕ್ಕೆ ನಾವೇನಂತ ಕರಿತೇವೆ? ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಂಗಾರೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ it is the force present between elementary particles. ಆ elementary particles ಹೆಂಗ್ ಕೊಡುತ್ತವ? which are formed during radioactive decay. ರೇಡಿಯೋ ಆಕ್ಟಿವಿಟಿ ಆಗುವಾಗ ಕೆಲವೊಂದಿಷ್ಟು ಎಲಿಮೆಂಟರಿ ಪಾರ್ಟಿಕಲ್ಸ್ ಬಿಡುಗಡೆ ಆಗ್ತವ. ಆ ಪಾರ್ಟಿಕಲ್ಸ್ ನಡುವೆ ಇರತಕ್ಕಂಥ ಬಲಕ ವೀಕ್ ನ್ಯೂಕ್ಲಿಯರ್ ಫೋರ್ಸ್. What do you mean by weak nuclear force? It is the force acting between
elementary particles which are produced during radioactivity. ಅರ್ಥ ಆಯ್ತಾ? ಹಾಗಾದ್ರೆ ಏನು ಬರೀಬೇಕು? the force acting between elementary particles force acting between elementary particles ಈ ಎಲಿಮೆಂಟ್ ಹೆಂಗೆ ಕೊಡಿರ್ತಾವ which are formed during radioactivity force acting between elementary particles which are formed during radioactivity is called weak nuclear force. Weak nuclear force. ಇದು ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನ ನಾವು ಸೆಕೆಂಡ್ ವಿಷಯದಲ್ಲಿ ಕಲಿತೀವಿ. ಈ ರೇಡಿಯೋಆಕ್ಟಿವಿಟಿ ಉಂಟಾಗುವಾಗ ಯುರೇನಿಯಂ 235 ಹೆವಿ ನ್ಯೂಕ್ಲಿಯಸ್ ರೇಡಿಯೋಆಕ್ಟಿವ್ ಡಿಸ್ಇಂಟಿಗ್ರೇಷನ್ ಒಳಪಟ್ಟಾಗ ಕೆಲವೊಂದಿಷ್ಟು ಎಲಿಮೆಂಟರಿ ಪಾರ್ಟಿಕಲ್ಸ್ ಬಿಡುಗಡೆ ಆಗ್ತಾವೆ. ಯಾವಪ್ಪ ಅಂತಂದ್ರೆ ನ್ಯೂಟ್ರಿನೋ, ಆಂಟಿ ನ್ಯೂಟ್ರಿನೋ, ಪಾಸಿಟ್ರಾನ್, ಎಲೆಕ್ಟ್ರಾನ್ಸ್ ಇವೆಲ್ಲ ಯಾವಾಗ ಬಿಡುಗಡೆ ಆಗ್ತಾವ? ದೀಸ್ ಆರ್ ದ ಎಲಿಮೆಂಟರಿ ಪಾರ್ಟಿಕಲ್ಸ್ ವಿಚ್ ಆರ್ ಎಮಿಟೆಡ್ ಡ್ಯೂರಿಂಗ್ ರೇಡಿಯೋಆಕ್ಟಿವಿಟಿ. ಒಂದು ಹೆವಿ ನ್ಯೂಕ್ಲಿಯಸ್ ಕ್ಷೀಣಿಸುವಾಗ ಕೆಲವೊಂದಿಷ್ಟು ಎಲಿಮೆಂಟರಿ ಪಾರ್ಟಿಕಲ್ಸ್ ಉಂಟಾಗ್ತಾವೆ. ಯಾವ್ಯಾವ? ಎಲೆಕ್ಟ್ರಾನ್, ಪಾಸಿಟ್ರಾನ್, ನ್ಯೂಟ್ರಿನೋ, ಆಂಟಿ ನ್ಯೂಟ್ರಿನೋ ಇವೆಲ್ಲ ರೇಡಿಯೋಆಕ್ಟಿವಿಟಿ ಆಗುವಾಗ ಉಂಟಾಗ್ತಕ್ಕಂಥ ಪಾರ್ಟಿಕಲ್ಸ್, ಎಲಿಮೆಂಟರಿ ಪಾರ್ಟಿಕಲ್ಸ್. ಈ ಪಾಸಿಟ್ರಾನ್, ಎಲೆಕ್ಟ್ರಾನ್, ನ್ಯೂಟ್ರಿನೋ, ಆಂಟಿ ನ್ಯೂಟ್ರಿನೋ ಇವಕ್ಕೆ ನಾವು ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಇವುಗಳ ನಡುವೆ ಉಂಟಾಗ್ತಕ್ಕಂಥ ಬಲಕ್ಕೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಅಂದರೆ ಎಲೆಕ್ಟ್ರಾನ್ ಅಂದ್ರೇನು, ಪಾಸಿಟ್ರಾನ್ ಅಂದ್ರೇನು, ನ್ಯೂಟ್ರಿನೋ ಅಂದ್ರೇನು, ಆಂಟಿ ನ್ಯೂಟ್ರಿನೋ ಪಾರ್ಟಿಕಲ್ಸ್ ಅಂದ್ರೇನು, ಇವನ್ನ ನೀವು ಕಮಿಂಗ್ ಚಾಪ್ಟರ್ಗಳಲ್ಲಿ ಡೀಟೇಲ್ ಕಲಿತೀವಿ. ಇದ್ರ ಬಗ್ಗೆ ಭಾಳ ಎಕ್ಸ್ಪ್ಲನೇಷನ್ ಸೆಕೆಂಡ್ ವಿಷಯ ಸಿಗ್ತದೆ. ಈಗ ಇಷ್ಟ ಗೊತ್ತಿರೋದು ಒಂದು ಹೆವಿ ನ್ಯೂಕ್ಲಿಯಸ್ ಕ್ಷೀಣಿಸೋದಕ್ಕೆ ನಾವು ರೇಡಿಯೋಆಕ್ಟಿವಿಟಿ ಅಂತ ಕರಿತೀವಿ. ಹಿಂಗೆ ರೇಡಿಯೋಆಕ್ಟಿವಿಟಿ ಆದಾಗ ಕ್ಷೀಣಿಸಿದಾಗ ಕೆಲವೊಂದಿಷ್ಟು ಎಲಿಮೆಂಟರಿ ಪಾರ್ಟಿಕಲ್ಸ್ ಉಂಟಾಗ್ತಾವ. ಅವು ಯಾವ್ಯಾವ? ಎಲೆಕ್ಟ್ರಾನ್, ಪಾಸಿಟ್ರಾನ್, ನ್ಯೂಟ್ರಿನೋ, ಆಂಟಿ ನ್ಯೂಟ್ರಿನೋ. ಈ ಎಲಿಮೆಂಟರಿ ಪಾರ್ಟಿಕಲ್ಸ್ ನಡುವೆ ಉಂಟಾಗ್ತಕ್ಕಂಥ ಬಲಕ್ಕೆ ನಾವೇನು ಕರಿತೀವಿ? ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಇದು ದಿಸ್ ಇಸ್ ದ ಸೆಕೆಂಡ್ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್. ಅಂದ್ರೆ ಫಸ್ಟ್ ಯಾವಾಗ? ಗ್ರಾವಿಟೇಷನ್ ಫೋರ್ಸ್. ಹಾಗಾದ್ರೆ ಇಲ್ಲೊಂದು ಪಾಯಿಂಟ್ ನೆನಪಿಟ್ಕೋಬೇಕು ನೀವು. FG ಅಂತಂದ್ರೆ ಏನು? ಗ್ರಾವಿಟೇಷನ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ ಈಸ್ ಲೆಸ್ ದ್ಯಾನ್ ದ ವೀಕ್ ನ್ಯೂಕ್ಲಿಯರ್ ಫೋರ್ಸ್. FW ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಆ್ಯಂಡ್ ಇಲ್ಲಿ ಬಂದು ನೋಡ್ಬೇಕಲ್ಲ. Okay, gravitation force is less than weak nuclear force. Weak nuclear force is less than ಯಾವುದು? electromagnetic force. Electromagnetic force is less than strong nuclear force. ಅರ್ಥ ಆಯ್ತಾ? ಅಂದ್ರೆ ಇರೋದು ಹೈಯೆಸ್ಟ್ ಯಾವುದು? ದಿಸ್ ಇಸ್ ದ ಹೈಯೆಸ್ಟ್. ಲೋಯೆಸ್ಟ್ ಯಾವುದು? ಇದು ಹೈಯೆಸ್ಟ್, ಇದು ಲೋಯೆಸ್ಟ್. Name the weakest force in nature, gravitation force. Name the strongest force in nature, strong nuclear force. ಹೌದಾ? ಹಿಂಗೆ ಡಿಸೆಂಡಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರ್ ಬರೀತಾರೆ ಬ್ರ್ಯಾಕ್ ಬರಬೇಕು. ಇದೇನು ಡಿಕ್ರೀಸಿಂಗ್ ಆರ್ಡರ್, ಇನ್ಕ್ರೀಸಿಂಗ್ ಆರ್ಡರ್? ಇನ್ಕ್ರೀಸಿಂಗ್ ಆರ್ಡರ್. ಇದು ಸಣ್ಣ, ಇದಕ್ಕಿಂತ ಇದು ಆರ್ಡರ್, ಇದಕ್ಕಿಂತ ಇದು ಆರ್ಡರ್, ಇದಕ್ಕಿಂತ ಇದು ಆರ್ಡರ್. ಹೌದು, ನೋಡ್ದ? Gravitation force is less than weak nuclear force. Weak nuclear force is less than electromagnetic force. Electromagnetic force is less than strong nuclear force. ಅರ್ಥ ಆಗ್ತಾ ಇದೆಯಾ? ಒಂದು. ಮತ್ತೆ ಇದರ ರೇಂಜ್ ಎಷ್ಟು? ಇದರ ರೇಂಜ್ ಕೂಡ ಬಹಳ ಸ್ಮಾಲ್, 10⁻⁻16 ಮೀಟರ್ ಇರಬೇಕು.
ಪಾಸಿಟ್ರಾನ್ ಮತ್ತು ಎಲೆಕ್ಟ್ರಾನ್ ನಡುವೆ ಡಿಸ್ಟೆನ್ಸ್ ಎಷ್ಟಿರಬೇಕು 10⁻16. ನ್ಯೂಟ್ರಿನ್ ಮತ್ತು ಆಂಟಿ ನಡುವೆ ನ್ಯೂಟ್ರಿನ್ ಎಷ್ಟಿರಬೇಕು 10⁻16. ಇದಕ್ಕಿಂತ ಕಡಿಮೆ ಇದಕ್ಕಿಂತ ಜಾಸ್ತಿ ಆಗ್ತದ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಡೆವಲಪ್ ಆಗುತ್ತಿಲ್ಲ. The range is very small ಅನ್ನೋದು. This is about fundamental forces in nature. ಈ 4 ಬಲಗಳು ವಿಶ್ವದಲ್ಲಿ ಇವೇ ಬಲಗಳಿಂದ ನಮ್ಮ ವಿಶ್ವ ರನ್ ಆಗ್ತಾ ಇದೆ. ಇವೇ ಬಲಗಳಿರೋದ್ರಿಂದ ನೀವು ಬಹಳಷ್ಟು ಆವಿಷ್ಕಾರಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೌದಾ? ಕೆಲವಷ್ಟು ಇಂಜಿನ್ಸು, ಮೋಟರ್ಸು, ಕರೆಂಟು ಇವೆಲ್ಲ ವರ್ಕು ಇವೇ ಬಲಗಳ ಮೇಲೆ ಮಾಡ್ತಾರೆ. ಅದಕ್ಕೂ ಮೂಲಭೂತ ಬಲಗಳು ಅಂತ ಫಂಡಮೆಂಟಲ್ ಫೋರ್ಸಸ್ ಅಂತ ಅರ್ಥ ಆಗ್ತಾ ಇದೆ. ನಿಮಗೆ ಎಕ್ಸಾಮ್ ಏನು ಕೇಳ್ತಾರೆ ಗೊತ್ತಾ? ಮೆನ್ಷನ್ ಎನಿ 2 ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಇದು ಬಹುಶಃ 11ನೇ ಕ್ವಶನ್ ಇದೆ ಗೊತ್ತಾ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ. 11ನೇ ಕ್ವಶನ್ ಯಾವ್ದು? ಮೆನ್ಷನ್ ಎನಿ 2 ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಇದರ ಇರ್ತೈತಿ. ಇದಿಲ್ಲ ಮೆನ್ಷನ್ ಎನಿ 2 ಫಂಡಮೆಂಟಲ್ ಲಾಸ್ ಇನ್ ನೇಚರ್. 11ನೇ ಕ್ವಶನ್ ಇವೆರಡರ ಒಂದು ಕ್ವಶನ್. ಇನ್ನು ಡಿಟೇಲ್ ಆಗಿ ಏನು ಹೇಳಿದೆ, ಡೆಫಿನೇಷನ್ ಕೇಳಲಿಕ್ಕಿಲ್ಲ, ಡೆಫಿನೇಷನ್ ಅದು ಗೊತ್ತಿರಬೇಕು. ಆಮೇಲೆ ನಿಮ್ಮ ಎನ್ಶಿಯಂಟ್ ಬುಕ್ ನಾನು ಹೇಳಿದ್ದೀನಿ, ಇವಕ್ಕೆಲ್ಲರಿಗೂ ಬ್ರೈವ್ ಎಕ್ಸ್ಪ್ಲನೇಷನ್ ಕೊಟ್ಟಾರ, ಫಸ್ಟ್ ಕೊಟ್ಬಿಟ್ರ, ಅದಕ್ಕೆ ನಿಮ್ಗೆ ಹೆವಿ ಅನ್ಸ್ಬಿಡ್ಬೇಕು. ಅದಕ್ಕೆ ಎನ್ಶಿಯಂಟ್ ಬುಕ್ ನಾ ನಿಮ್ಗೆ ಶಾರ್ಟ್ ಆಗಿ ಹೇಳಿದ್ದೀನಿ. ಎನ್ಶಿಯಂಟ್ ಭಾಳ ಎಕ್ಸ್ಪ್ಲನೇಷನ್ ಕೊಟ್ಟಾರ. ಆ ಎಕ್ಸ್ಪ್ಲನೇಷನ್ ನೀವು ಆ ಲೆಸನ್ ಕಲಿಯುವಾಗ ಕಲಿತೀವಿ, ಅಲ್ಲಿ ನಿಮ್ಗೆ ಹೆವಿ ಅನ್ಸಲ್ಲ. ಈಗ ನಾವು ಅಷ್ಟು ಹೇಳ್ಬಿಟ್ಟು ನಿಮ್ಗೆ ಹೆವಿ ಅನ್ಸ್ಬಿಡ್ತೀವಿ. ಈಗ ಇಷ್ಟ ಗೊತ್ತಿರೋದು ಯಾವ್ಯಾವ ಬಲಗಳು ಹಂಗಂದ್ರಿ, ಅವು ವೀಕ್ ಅದಾವ, ಸ್ಟ್ರಾಂಗ್ ಅದಾವ, ಅವಕ್ಕೂ ರೇಂಜ್ ಇದೆ, ಅವಕ್ಕೂ ಸ್ಟ್ರೆಂತ್. ಅರ್ಥ ಆಯ್ತಾ? ಇಷ್ಟು ಗೊತ್ತಿದ್ದು ಸಾಕು. ಇಲ್ಲಿ ಎಕ್ಸಾಮ್ ನಿಮ್ಗೆ ಏನು ಕೇಳ್ತಾರ ನಾನು ಹೇಳಿದ್ದೀನಿ. ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಕೇಳಿದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕೆಸ್ಟ್ ಫೋರ್ಸ್ ಅಂತ ಕೇಳಿದ್ರೆ ಗ್ರಾವಿಟೇಷನ್ ಫೋರ್ಸ್. ಅರ್ಥ ಆಯ್ತಾ? ಆಮೇಲೆ ರೇಂಜ್ ಕೇಳ್ತಾರೆ, ವಾಟ್ ಇಸ್ ದ ರೇಂಜ್ ಆಫ್ ಗ್ರಾವಿಟೇಷನ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಬೋತ್ ಆರ್ ಇನ್ಫಿನಿಟಿ. ಹೌದಾ? ಇನ್ಫಿನಿಟಿ. ಆಮೇಲೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ರೇಂಜ್ ಟೂ ಸ್ಮಾಲ್ 10⁻15 ಮೀಟರ್. ಅದಕ್ಕಿಂತ ರೇಂಜ್ ಸ್ಮಾಲ್ ಯಾವುದು? ವೀಕ್ ನ್ಯೂಕ್ಲಿಯರ್ ಫೋರ್ಸ್ 10⁻16 ಮೀಟರ್. ಭಾಳ ಸ್ಮಾಲ್ ಆಗ್ತದೆ. ಹೌದಿಲ್ಲ? ಎಸ್ ನೋ. ಇದಕ್ಕೂ ಸ್ಟ್ರೆಂತ್ ಭಾಳ ಐತಿ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಸ್ಟ್ರೆಂತ್ ಭಾಳ ಐತಿ. ಗ್ರಾವಿಟೇಷನ್ ಫೋರ್ಸ್ ಕಂಪೇರ್ ಮಾಡಿದ್ರೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಸ್ಟ್ರೆಂತ್ ಜಾಸ್ತಿ ಐತಿ. ಓಕೆ, ಇದು ಗೊತ್ತಿರಬೇಕು. ಅರ್ಥ ಅಂತ ಹೇಳಿದು. ದಿಸ್ ಇಸ್ ಅಬೌಟ್ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ದಿಸ್ ಇಸ್ ದ ಎಂಡ್ ಆಫ್ ದ ಫಸ್ಟ್ ಚಾಪ್ಟರ್, ದಟ್ ಈಸ್ ಫಿಸಿಕಲ್ ವರ್ಲ್ಡ್. ಅರ್ಥ ಆಯ್ತಾ? ಇನ್ನು ಇದರೊಳಗೆ CET ಮತ್ತು ನೀಟ್ಗೆ ಸಂಬಂಧಪಟ್ಟಾಗ ಹೆಂಗೆ ಕ್ವಶನ್ ಕೇಳ್ತಾರೆ ಅನ್ನೋದನ್ನ ಅದಕ್ಕೆ ಸಪರೇಟ್ ಕ್ಲಾಸನ್ನು ತಗೊಂಡು. ಓಕೆ.